ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೀನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸುಪ್ರಸಾದಾಯ ನಮಃ. ಓಂ ಆಹಸ್ತಯೋರಧಿತಾ ಇಂದ್ರಕೃಷ್ಟೀಃ ವಿತೋಕೆ ಅಪ್ಸುತನಯೇ ಚ ಸೂರೇವೋಚಂತ ಚರ್ಷಣಯೋ ವಿವಾಚಃ ತ್ವದ್ಭೀಂದ್ರ ಪಾರ್ಥಿವಾನಿ. ಕೃಷ್ಟೀಹಿ ಅಂತ ಓದಿದ್ದೀನಿ ನಾನು. ಕೃಷ್ಟಿ ಅಂತ ಇದ್ರೆ ಅದನ್ನು ತಿದ್ಕೊಳ್ಬೇಕು, ಬೇರೆ ಎಲ್ಲ ಕೃಷ್ಟೀಹಿ ವಿಸರ್ಗ ಇರಬೇಕು. ಕೃಷ್ಟೀಹಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಭಗವತಾ ಬಾದರಾಯಣೇನ ಸಂಪ್ರಣೀತಸ್ಯ ಅನುಶಾಸನ ಪರ್ವಣಿ ವಿಷ್ಣು ಸಹಸ್ರನಾಮಾಖ್ಯೆ ಸ್ತೋತ್ರೆ ಯಾನಿ ಗೌಣಾನಿ ನಾಮಾನಿ ಭಗವತಃ ಗುಣನಿಧೇಃ ನಾರಾಯಣಸ್ಯ ಪ್ರಣೀತಾನಿ ತೇಷು ಮಧ್ಯೆ 24,200 ಅಯಂ ನಾಮಭೇದಃ ಸುಪ್ರಸಾದಃ ಇತಿ. ತಸ್ಯ ನಾಮ್ನಃ ಅರ್ಥಂ अपि च तन्नाम व्याख्यास्यन्तीं बृहतीं च अर्थसहितां श्रोतुकामाः वयं सर्वे अत्र घटामहे. तत्र प्रथमं सुप्रसादः इति नाम्नः अर्थं तावत् शृणवाम. सुकृतिषु ये सुकृतिनः ज्ञानिनः पुण्यात्मानः ಸಾಧಕಾः ತೇಷು ಅಯಂ ಸಂಪ್ರಸೀದತಿ. ಮೊದಲು ಸುಪ್ರಸಾದ ಅನ್ನೋ ಶಬ್ದಕ್ಕೆ ಆಗುವಂಥ ಸಾಮಾನ್ಯ ಅರ್ಥಗಳನ್ನು ನೋಡೋಣ. ಸು ಅಂದರೆ ಸುಕೃತಿಗಳು, ಪುಣ್ಯಾತ್ಮರೇನಿದ್ದಾರೆ ಅವರಿಗೆ ಆ ಪುಣ್ಯಾತ್ಮರನ್ನು ಹೇಳುವ ಶಬ್ದದ ಸಂಕ್ಷಿಪ್ತ ರೂಪ ಅದು ಸು ಅನ್ನೋದು. ಅವರಲ್ಲಿ ಇವನು ಚೆನ್ನಾಗಿ ಎಲ್ಲ ಕಡೆನೂ ಇದ್ದಾನೆ, ಉಳಿದೆಲ್ಲ ಜಗತ್ತಿನಲ್ಲೂ ಇದ್ದೇ ಇದ್ದಾನೆ, ಜ್ಞಾನಿಗಳಲ್ಲಿ ವಿಶೇಷವಾಗಿ ಇರ್ತಾನಷ್ಟೆ. ಆದ್ದರಿಂದ ಅವನನ್ನು ಸುಪ್ರಸಾದ ಅನ್ಬೇಕು. ಸು ಚೆನ್ನಾಗಿ, ಸು ಅಂದರೆ ಸುಕೃತಿಗಳಲ್ಲಿ, ಪ್ರ ಅಂದರೆ ಸಮ್ಯಕ್ ಚೆನ್ನಾಗಿ, ಪ್ರಸೀದತಿ ಕೂತ್ಕೊಂಡಿರ್ತಾನೆ, ಅವ್ರಲ್ಲಿ ಪ್ರಸನ್ನನಾಗ್ತಾನೆ ಅಂತಲೂ ತಿಳ್ಕೊಳ್ಬಹುದು. ಮತ್ತು ಇವನೇ ಸ್ವಯಂ ಸು ಶಬ್ದವಾಚ್ಯ, ಪ್ರ ಶಬ್ದವಾಚ್ಯ. ಹಾಗೆ ಸಾಧಯತಿ, ಎಲ್ಲರನ್ನೂ ತನ್ನ ಬಳಿಗೆ ಸ್ವೀಕಾರ ಮಾಡುವವನು. ಆ ಕಾರಣಕ್ಕೂ ಕೂಡ ಅವನು ಸುಪ್ರಸಾದ ಅಂತ ಹೀಗೆ ಹೇಳ್ತಾರೆ. ಇನ್ನು ಸುಪ್ರಸಾದ ಅನ್ನೋಕ್ಕೆ ಬೇರೆ ಬೇರೆ ನಾಮಗಳಿಗೆ ಅರ್ಥಗಳನ್ನು ಭಗವಂತಾಚಾರ್ಯ ಹೀಗೆ ಹೇಳ್ತಾರೆ. ಸು ಅಂದರೆ ಸಮ್ಯಕ್ ಅಂತಾನೆ ಅರ್ಥ. ಪ್ರಕರ್ಷೇಣ ಸಾಧಯತಿ ಅವಸಾದಯತಿ ಅಸುರ ಪ್ರಜಾಹ. ಸು ಅನ್ನೋದು ಸುಕೃತಿಗಳೇನಿದ್ದಾರೆ, ಸುಕೃತಿಗಳು ಅನ್ನೋದರ ಸಂಕ್ಷಿಪ್ತ ರೂಪನೂ ಆಗಬಹುದು ಸು. ಹಾಗೆ ಸು ಅಂದರೆ ಚೆನ್ನಾಗಿ ಅಂತ ಇಷ್ಟೇ ಅರ್ಥನೂ ಆಗಬಹುದು. ಸಾಧಯತಿ ಅಂದರೆ ಅವಸಾದಯತಿ, ನಾಶ ಮಾಡ್ತಾನೆ ಯಾರನ್ನ, ಅಸುರರನ್ನ. ಮತ್ತೆ ಭಕ್ತರನ್ನ ಅವನು ಪ್ರಸನ್ನನಾಗಿ ಸ್ವೀಕಾರ ಮಾಡ್ತಾನೆ, ಭಕ್ತರಲ್ಲಿ ಪ್ರಸನ್ನತೆಯನ್ನು ತೋರ್ತಾನೆ, ಅವರು ಮಾಡಿದ ಉಪಾಸನೆಯನ್ನು ಸ್ವೀಕಾರ ಮಾಡಿ ಅಂತಿಷ್ಟು ಅರ್ಥಗಳನ್ನ ಭಗವಂತಾಚಾರ್ಯರು ಹೇಳಿದ್ದಾರೆ. ಇಲ್ಲಿ ಈ ನಾಮಕ್ಕೆ ಸಂಬಂಧಪಟ್ಟಂತೆ ನಾವು ನೋಡುವ ಅರ್ಥ ಹೀಗಿದೆ. ಸುಪ್ರಸಾದ ಅಂದ್ರೆ ಆ ನಾಮ ಇಲ್ಲಿರುವ ಬೃಹತಿ ಮಂತ್ರ ಹೇಳ್ತದೆ, ಭಕ್ತರನ್ನ ನೀನು ಕೈಯಲ್ಲಿ ಎತ್ತಿ ಹಿಡಿತಿ ಅಂತ. ಆಸಾದಯತಿ ಅಂದ್ರೆ ತಗೊಳ್ತಾನೆ, ಸದಲಿ ವಿಶರಣ ಗತ್ಯವ ಸಾಧನೆ ಅಂತ ಧಾತು ಇದೆ, ಮುಂದೆ ಅದ್ರ ಬಗ್ಗೆ ವಿಶೇಷವಾಗಿ ನೋಡ್ತೇವೆ. ಸೀದತಿ ಅಂದ್ರೆ ಕೂತ್ಕೋತಾನೆ, ಒಂದ್ ಕಡೆ ಕೂತ್ಕೊಳ್ಳೋದು, ಒಂದ್ ಕಡೆ ಹೋಗಿ ಇರುವುದು. ಆಸಾದಯತಿ ಅಂದ್ರೆ ಅವ್ರನ್ನ ತನ್ನ ಬಳಿಗೆ ಕರ್ಕೊಳ್ಳೋದು. ಈಗ ಅವನು ಅವ್ರನ್ನ ಕಳ್ಕೋತಾನೆ, ತನ್ನ ಬಳಿಗೆ ಕರ್ಕೋತಾನೆ ಜ್ಞಾನಿಗಳನ್ನ ಅಂತನ್ನುವ ಅರ್ಥ ಏನಿದೆ ಅದು ರಘುನಾಥ ಸ್ವಾಮಿಗಳು ಕೂಡ ಹೇಳಿದ ಅರ್ಥ ಇದೆ. ಗೋವಿಂದಾಚಾರ್ಯರು ಕೂಡ ಸು ಅನ್ನೋದು ಆ ಸುಕೃತಿಗಳು ಅನ್ನೋದ್ರ ಸಂಕ್ಷಿಪ್ತ ವಾಚಕ ಅಂತ ಹೇಳಿದ್ದಾರೆ. ಹೀಗಿಷ್ಟನ್ನ ನಾವು ಇಲ್ಲಿ ತಿಳ್ಕೋಬಹುದು. ಇನ್ನು ಮುಂದೆ ಈ ಮೂಲ ಮಂತ್ರಕ್ಕೆ ಸಾಯಣಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅಂತ ನೋಡೋಣ. ಅಭೂರೇಕೋ ರೈಪತೇರೈಣಾಂ ಆಹಸ್ತಯೋರಜಿತಾ ಇಂದ್ರಕೃಷ್ಟೀಃ ವಿತೋಕೆ ಅಪ್ಸುತನಯೇ ಚ ಸೂರೇವೋಚಂತ ಚರ್ಷಣಯೋ ವಿವಾಚಃ ಅಂತ ಇದು
ಮೂಲ ಮಂತ್ರ. ಈಗಾಗಲೇ ನಾವು ಅದನ್ನು ನೋಡಿದ್ದೀವಿ. ಋಗ್ವೇದದ 6ನೇ ಮಂಡಲದಲ್ಲಿ 31ನೇ ಸೂಕ್ತದಲ್ಲಿ ಇದು ಕಂಡು ಬರುವಂಥದ್ದು. ಅದರಲ್ಲಿ 1ನೇ ಮಂತ್ರ. ಅದರಲ್ಲಿ ಈಗಾಗಲೇ ಅಭೂರೇಕೋ ರೈಪತೆ ರೈಣಾಂ ಅನ್ನುವ ಭಾಗವನ್ನ ನಾವು ನೋಡಿ ಮುಗಿಸಿದ್ದೀವಿ. ಅದು ಹಿಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು, ಧರಣೀಧರ ಅನ್ನೋದಕ್ಕೆ. ರೈಗಳು ಅಂದ್ರೆ ಸಂಪತ್ತಿನ ಅಭಿಮಾನಿಗಳಾದಂತಹ ದೇವತೆಗಳು. ಅವರಲ್ಲಿ ನೀನು ಪ್ರಧಾನನಾಗಿದ್ದಿ. ಸಂಪತ್ತಿನ ಅಭಿಮಾನಿ ದೇವತೆಗಳಾದ ಕುಬೇರ ಮೊದಲಾದವರಲ್ಲಿ ವಿಶೇಷತಃ ಶ್ರೀ ಭೂ ದುರ್ಗೆಯರಿಗೆ ರೈಣ ಮತ್ತು ಬಹುವಚನ ಹೇಳಿರುವುದು ಅದಕ್ಕಾಗಿ. ಅವರಿಗೆ ನೀನು ಪ್ರಧಾನನಾಗಿದ್ದಿ ಅನ್ನೋ ಅರ್ಥವನ್ನು ಹಿಂದೆ ನಾವು ನೋಡಿ ಆಗಿದೆ ಮೂಲ ಋಗ್ವೇದದ ಮಂತ್ರದಲ್ಲಿ. ಇನ್ನು ಮುಂದೆ ಈ ಮಂತ್ರ ಏನಿದೆ, ಇದು ಈ ಆ ಹಸ್ತಯೋ ರಚಿತ ಇಂದ್ರಕೃಷ್ಟಿ ಅಂತ ಪ್ರಾರಂಭ ಕಂಡಿದೆ ಈಗಿನ ಬೃಹತಿ ಮಂತ್ರ. ಇಂದ್ರನೇ, ಸಾಯಣಾಚಾರ್ಯರು ಇಂದ್ರನ ಪರವಾಗಿ ಅರ್ಥ ಹೇಳ್ತಾರೆ. ಹಸ್ತಯೋಹೋ, ನಿನ್ನ ಕೈಗಳಲ್ಲಿ ಈ ಕೃಷ್ಟಿಗಳು ಅಂದ್ರೆ ಪ್ರಜೆಗಳು. ಇದನ್ನು ಗಮನಿಸಬೇಕು. ಕೃಷ್ಟಿ ಅನ್ನೋ ಶಬ್ದಕ್ಕೆ ಪ್ರಜೆಗಳು ಅಂತ ಅರ್ಥ ಇಟ್ಕೊಂಡಿದ್ದಾರೆ. ಆ ಪ್ರಜೆಗಳನ್ನು ನೀನು ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ. ಇಡೀ ಜಗತ್ತು ಕೂಡ ನಿನ್ನ ಅಧೀನದಲ್ಲಿದೆ. ಅದಕ್ಕೆ 2 ಅರ್ಥ. ಒಂದು, ಕೈಯಲ್ಲಿ ಅವರನ್ನು ಧರಿಸಿದ್ದೆ ರಕ್ಷಣೆಗಾಗಿ. ಎಲ್ಲವೂ ನಿನ್ನ ಕೈಗೊಂಬೆ ಅಂತ ಹೇಳಿದ್ರೆ ಅದೆಲ್ಲವೂ ನಿನ್ನ ಅಧೀನ ಅಂತ ಮತ್ತೊಂದು ಅರ್ಥ. ಚರ್ಷಣಿಗಳು, ಇದನ್ನು ಗಮನಿಸಬೇಕು, ಮನುಷ್ಯರು ಅಂತ ಅರ್ಥ. ಅವರು ನಿನ್ನನ್ನು ಆರಾಧಿಸ್ತಾರೆ. ಯಾಕೆ ಅಂದರೆ ಮಕ್ಕಳು ಬೇಕು, ಮತ್ತೆ ಶತ್ರುಗಳನ್ನ ಸದೆ ಬಡಿಯಬಲ್ಲಂತಹ ಮೊಮ್ಮಕ್ಕಳು ಬೇಕು. ಈ ಎಲ್ಲವನ್ನು ನಿಮಿತ್ತವಾಗಿಟ್ಕೊಂಡು, ಅಪೇಕ್ಷೆ ಇಟ್ಕೊಂಡು ವಿಶಿಷ್ಟವಾದ ಸ್ತುತಿಗಳನ್ನ ನಿನ್ನ ಬಗ್ಗೆ ಅವರು ಮಾಡ್ತಾರೆ ಅಂತ. ಹೀಗೆ ಈ ಮೂಲ ಋಗ್ವೇದ ಮಂತ್ರ ಏನಿದೆ ಇಲ್ಲಿಗೆ ಅದು ಸಮಾಪ್ತ ಆಗಿದೆ. ವಿವಾಚಃ ಅನ್ನೋಲ್ಲಿಗೆ ಸಮಾಪ್ತ ಆಗಿದೆ. ಆದ್ರೆ ಬೃಹತಿ ಮಂತ್ರ 36 ಅಕ್ಷರದ್ದಾಗಬೇಕಲ್ಲ. ಅದಕ್ಕೆ ತ್ವದ್ಭೀಯೇಂದ್ರ ಪಾರ್ಥಿವಾಣಿ ಅಂತ ಮುಂದೆ 2ನೇ ಮಂತ್ರ ಇದೆ. ಅಲ್ಲಿರುವ ತ್ವದ್ಭೀಯೇಂದ್ರ ಪಾರ್ಥಿವಾಣಿ ಅನ್ನೋದನ್ನ ಇಲ್ಲಿ ಸೇರಿಸ್ಕೊಂಡಿದ್ದಾರೆ. ಹಿಂದಿನ ಮಂತ್ರದಲ್ಲಿರುವ ಅಭೂರೇಕೋ ಅನ್ನೋದನ್ನ ಬಿಟ್ಟಿದ್ದಾರೆ. ಮುಂದಿನ ಮಂತ್ರದಲ್ಲಿರುವ ತ್ವದ್ಭೀಯೇಂದ್ರ ಪಾರ್ಥಿವಾಣಿ ಅನ್ನೋದನ್ನ ಇಲ್ಲಿ ಇಟ್ಕೊಂಡಿದ್ದಾರೆ. ಆವಾಗಲೇ ಅದು 36 ಅಕ್ಷರವುಳ್ಳ ಬೃಹತಿ ಆಗೋದು. ಇಂದ್ರ, ಭಗವಂತನೇ, ಇಂದ್ರನೇ, ನಿನ್ನ ಭಯದಿಂದ ಎಲ್ಲವೂ ನಡ್ಕೊಂಡು ಬರ್ತಿದೆ ಈ ಜಗತ್ತೆಲ್ಲವೂ ಅಂತ ಅದರ ತಾತ್ಪರ್ಯ ಆಗ್ತದೆ. ಇದಿಷ್ಟು ಸಾಯಣಾಚಾರ್ಯರು ಆ ಮೂಲ ಮಂತ್ರಕ್ಕೆ ಹೇಳಿರುವಂತಹ ಅರ್ಥ. ಇನ್ನು ಮುಂದೆ ನಾವು ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಮೂಲ ಮಂತ್ರಕ್ಕೆ ಅನ್ನೋದನ್ನು ನೋಡ್ಬೇಕು. ಸುಪ್ರಸಾದ ಅನ್ನುವುದು 239ನೇ ಮಂತ್ರ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. 242ನೇದ್ದು ರಘುನಾಥ ಸ್ವಾಮಿಗಳ ದೃಷ್ಟಿಯಲ್ಲಿ. ಮತ್ತೆ ಸುಪ್ರಸಾದ ಅನ್ನುವ ನಾಮಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವೂ ಭಿನ್ನವಾಗಿದೆ ಭಗವಂತಾಚಾರ್ಯ ದೃಷ್ಟಿಯಲ್ಲಿ. ಸಮಜಾ ಸಮತ್ಸ್ವಿಂದ್ರ ರರಂಧಿ ಮಿತಥೀರದೇವಿ ವಿದ್ಯಾಮ ವಸ್ತೋ ರವಸಾ ಗೃಣಂತೋ ಭರದ್ವಾಜ ಉತತ ಇಂದ್ರ. ಇದಿಷ್ಟು ಮಂತ್ರ ಈ ಸುಪ್ರಸಾದ ಅನ್ನೋದಕ್ಕೆ ಆಯ್ತು. ಮೂಲ ಋಗ್ವೇದದ ಮಂತ್ರಕ್ಕೆ ಅವ್ರು ಏನ್ ಅರ್ಥ ಹೇಳಿದ್ದಾರೆ ಭಗವಂತಾಚಾರ್ಯ ಅನ್ನೋದನ್ನ ನೋಡೋಣ. ಕೃಷ್ಟಿ ಅಂದ್ರೆ ಎಲ್ಲಾ ಪ್ರಜೆಗಳು, ಇದನ್ನು ಗಮನಿಸ್ಬೇಕು. ಆ ಪ್ರಜೆಗಳನ್ನು ನೀನು ನಿನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ, ಸರಿ. ಮತ್ತೆ ಎಲ್ಲವೂ ನಿನ್ನ ಅಧೀನ ಅಂತ ಅರ್ಥ. ಸೂರೆ ಅಂತಿದೆ. ಸೂರೆ ಅಂದ್ರೆ ಸರ್ವಜ್ಞನೇ, ಸರ್ವಜ್ಞನಾದ ಭಗವಂತನೇ. ಚರ್ಷಣಿಗಳು ಅಂದ್ರೆ ಭಕ್ತರಾದಂತಹ ಪ್ರಜೆಗಳು. ಆ ಭಕ್ತರಾದಂತಹ ಪ್ರಜೆಗಳೆಲ್ಲರೂ ಕೂಡ ನಿನ್ನನ್ನು ನಾನಾ ರೀತಿಯಿಂದ ಸ್ತುತಿಸ್ತಾರೆ ಅಂತ ಅದರ ಅರ್ಥ. ಅಪ್ಸು ಕರ್ಮಸು, ನಾನಾ ಥರದ ಕರ್ಮಗಳನ್ನು ಅವರು ಮಾಡ್ತಿರ್ತಾರೆ ನಿನ್ನ ಆರಾಧನಾ ರೂಪವಾಗಿ. ಅಲ್ಲಿ ತೋಕ ಅಂದ್ರೆ ಜ್ಞಾನವೆಂಬ ಮಗವನ್ನು ಪಡೆಯುವುದಕ್ಕಾಗಿ. ತೋಕ ತನಯ ಅಂತ 2 ಇದೆ. ತೋಕ ಅಂದ್ರೆ ಮಗ, ತನಯ ಅಂದ್ರೆ ಮೊಮ್ಮಗ. ಇದು ಸಾಯಣಾಚಾರ್ಯ ಹೇಳಿದ ಅರ್ಥ. ತೋಕ ಅಂದ್ರೆ ಜ್ಞಾನ, ಮತ್ತೆ ಜ್ಞಾನವೆಂಬ ಮಗನಿಂದ ಹುಟ್ಟೋದೇನು, ಸುಖವೆಂಬ ಮೊಮ್ಮಗ. ಹೀಗೆ ಅರ್ಥ ಹೇಳಿದ್ದಾರೆ. ಇದು ಅಧ್ಯಾತ್ಮದ ಅರ್ಥ. ವಿಶಿಷ್ಟವಾದ ಸ್ತೋತ್ರಗಳನ್ನ ಅವರು ನಿನ್ನನ್ನು ಕುರಿತು ಮಾಡ್ತಾರೆ, ವಿವಿಧ ರೀತಿಯಿಂದ ಮಾಡ್ತಾರೆ ಅಂತ ಅದರ ಅರ್ಥ. ತ್ವದ್ಭೀಯೇಂದ್ರ ಪಾರ್ಥಿವಾನಿ ಅಂತಿದೆ, ಅದು ಮುಂದಿನ ಮಂತ್ರಕ್ಕೆ ಸಂಬಂಧಪಟ್ಟದ್ದು. ಇದಿಷ್ಟೀಗ ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯರು ಹೇಳಿದ ಅರ್ಥಗಳನ್ನ ನಾವು ನೋಡಿದ್ದಾಯ್ತು. ಇನ್ನು ಮುಂದೆ ಭಗವಂತಾಚಾರ್ಯರು ಈ ಮಂತ್ರಕ್ಕೆ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ. ಹೇ ಇಂದ್ರ, ಕೃಷ್ಟಿಗಳು ಅಂದ್ರೆ ಪ್ರಜೆಗಳೇ. ಸಾಯಣಾಚಾರ್ಯರು ಮೊದಲಾದವರು ಹೇಳಿದ ಅರ್ಥವೇ ಅದು. ಅವರನ್ನು ಕೈಯಲ್ಲಿ ನೀನು ಹಿಡಿದಿದ್ದೆ, ಸಮ್ಯಕ್ ಧತ್ಸೆ, ಚೆನ್ನಾಗಿ ಹಿಡಿದಿದ್ದೆ.
ಜಗತ್ತೆಲ್ಲವೂ ನಿನ್ನ ಆಜ್ಞೆಯಿಂದ ಇದೆ. ಸಮಸ್ತ ಪ್ರಜೆಗಳು ಕೂಡ ನೀನು ಅವರನ್ನ ಪ್ರೇಮದಿಂದ ತಂದೆಯಾದವನು ಪಿತಾ ಪುತ್ರಾಣಿವ ಪಾಣ್ಯೋರ್ ಧಾರಯಸಿ, ತಂದೆಯಾದವನು ಮಕ್ಕಳನ್ನು ಹೇಗೆ ಕೈ ಹಿಡಿದು ಮುನ್ನಡೆಸ್ತಾನೋ ಹಾಗೆ ನೀನು ಅವ್ರ ಅಥವಾ ಕೈಯಲ್ಲೇ ಇಟ್ಕೊಂಡಿರ್ತಾನೋ, ಎತ್ತಿ ಹಿಡಿದಿರ್ತಾನೋ ಹಾಗೆ ನೀನು ಕೂಡ ಅವರನ್ನ ಧರಿಸಿದ್ದಿ. ಮತ್ತೆ ಈ ಚರ್ಷಣಿಗಳು ಅಂದ್ರೆ ಪ್ರಜೆಗಳು, ಹಿಂದೆ ಸಾಯಣಾಚಾರ್ಯ ಹೇಳಿದ ಅರ್ಥವೇ. ತೋಕ ಅಂದ್ರೆ ಮಗ, ಅಪ್ಸು ಅಂದ್ರೆ ಸಾಯಣಾಚಾರ್ಯ ಹೇಳಿದಂತಹ ಅರ್ಥವೇ. ಆ ಸಾಯಣಾಚಾರ್ಯ ಹೇಳಿದಾಗ ಸಾಯಣಾಚಾರ್ಯ ವ್ಯಾಖ್ಯಾನವನ್ನು ಓದುವಾಗ ಅಪ್ಸು ಅನ್ನೋದನ್ನು ಓದುವುದನ್ನು ನಾನು ಮರೆತೆ ಅಷ್ಟೆ. ಅಪ್ ಅಂದ್ರೆ ನೀರು ಮೊದಲಾದ ಭೋಗಗಳು, ಇಷ್ಟೇ ಅರ್ಥ. ಆ ಭೋಗವನ್ನು ಪಡೆಯುವುದಕ್ಕಾಗಿ ಸೂರ್ಯ ಮತ್ತೆ ಶತ್ರುಗಳನ್ನ ಸದೆ ಬಡಿಯಬಲ್ಲ ಮೊಮ್ಮಗ ಸಿಗುವುದಕ್ಕಾಗಿ ನಾನಾ ಥರದ ಸ್ತೋತ್ರಗಳನ್ನು ಮಾಡ್ತಾರೆ. ತ್ವದ್ಭಿ ಅಂದ್ರೆ ಪಾರ್ಥಿವಾನಿ ಅಂತಿದೆ. ಹೇ ಇಂದ್ರ, ತ್ವದ್ಭಿಯ ನಿನ್ನ ಭಯದಿಂದ, ಪಾರ್ಥಿವಾನಿ ಸಸ್ಯಾದೀನಿ, ಪಾರ್ಥಿವ ಅಂದ್ರೆ ಏನು, ಪೃಥ್ವಿಯಲ್ಲಿ ಹುಟ್ಟುವ ಸಸ್ಯ ಮೊದಲಾದವುಗಳು, ಅವೆಲ್ಲವನ್ನು ಈ ಭೂಮಿ ಕೊಡ್ತದೆ. ಭೂಮಿ ಸಸ್ಯವನ್ನು ನಮಗೆ ಕೊಡೋದ್ಯಾವುದರಿಂದ, ನಿನ್ನ ಭಯದಿಂದ, ನಿನ್ನ ಮೇಲಣ ಭಯಭಕ್ತಿಯಿಂದ ಆ ಸಸ್ಯಗಳನ್ನೆಲ್ಲೂ ಕೊಡ್ತದೆ ಅದು ಅಂತ ಅದರ ಅರ್ಥ. ಈ ಸುಪ್ರಸಾದ ಅಂತಿದೆಯಲ್ಲ, ಭಗವಂತ ಅನುಗ್ರಹ ಮಾಡ್ತಾನೆ, ಭಗವಂತ ಅನುಗ್ರಹ ಸ್ವರೂಪ ಅಂತ ಒಂದರ್ಥ. ಸು ಅಂದ್ರೆ ಸಮೀಚೀನರಾದ ಪ್ರಜೆಗಳನ್ನ, ತಂದೆಯಾದವನು ಮಕ್ಕಳನ್ನ ಹೇಗೆ ಎತ್ತಿ ಹಿಡಿತಾನೋ ಹಾಗೆ ಪ್ರಕರ್ಷೇಣ. ಸು ಅಂದ್ರೆ ಸಮೀಚೀನರಾದ ಪ್ರಜೆಗಳನ್ನ, ಅಂದ್ರೆ ಪ್ರಕರ್ಷೇಣ ಚೆನ್ನಾಗಿ ದೃಢವಾಗಿ ಅವರೆಂದೂ ಕೆಳಗೆ ಬೀಳದೇ ಇರುವಂತೆ. ಹಸ್ತಯೋಹ ಆಸಾದಯತಿ ಕೂಡಿಸ್ಕೋತಾನೆ. ಮತ್ತೆ ಇದು ಒಂದರ್ಥ ಸುಪ್ರಸಾದ ಅನ್ನೋಕೆ, ಈ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಸುಪ್ರಸಾದ ಅನ್ನೋ ನಾಮವನ್ನು ಅನ್ವಯಿಸಿದ ಅರ್ಥ ಇದು. ಹಾಗೆ ಸಸ್ಯಾದಿಗಳನ್ನ ಭೂಮಿ ಕೊಡ್ತದೆ. ನಿನ್ನ ಕಾರಣದಿಂದಲೇ, ನಿನ್ನ ಅನುಗ್ರಹದಿಂದಲೇ, ನಿನ್ನ ಪ್ರೇರಣೆಯಿಂದಲೇ ಈ ಭೂಮಿ ಎಲ್ಲಾ ಪೃಥ್ವಿಗಳನ್ನು ಕೂಡ ಪ್ರಸಾದಯತಿ ಕೊಡ್ತದೆ, ಉತ್ಪಾದಯತಿ. ಆದ್ರಿಂದ ಹೀಗೆ ನಿರುಕ್ತಿ ಮಾಡ್ಲಿಕ್ಕೆ ಬರೋದ್ರಿಂದ ನೀನು ಪ್ರಜೆಗಳನ್ನು ಎತ್ತಿ ಹಿಡಿತಿ, ಮತ್ತೆ ಭೂಮಿ ಎಲ್ಲ ಸಸ್ಯಗಳನ್ನು ಕೊಡ್ತದಾದ್ರಿಂದ ನೀನು ಸುಪ್ರಸಾದ ಅನ್ನುವ ನಿನ್ನ ನಾಮ ಇದು ಅಂತ ಇದಿಷ್ಟು ರಘುನಾಥ ಸ್ವಾಮಿಗಳು ಹೇಳುವಂತಹ ಅರ್ಥ. ಮುಂದೆ ಈ ನಾಮಕ್ಕೆ ಸಂಬಂಧಪಟ್ಟಂತೆ ನಾನೇನು ಅನ್ವಯ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಈಗ ಹೇಳ್ತೇನೆ. ಹೇ ಇಂದ್ರ, ಪರಮೇಶ್ವರನಾದ ಭಗವಂತನೇ, ತ್ವಂ ನೀನು, ಕೃಷ್ಟೀಹಿ ಸರ್ವಾಹ ಪ್ರಜಾಹ. ಕೃಷ್ಟಿಗಳು ಅಂದ್ರೆ ಪ್ರಜೆಗಳು ಸರಿ ಅರ್ಥ. ಆದ್ರೆ ಕೃಷ್ಟಿ ಅನ್ನೋ ಶಬ್ದಕ್ಕೆ ಜ್ಞಾನಿಗಳು ಅಂತನೂ ಅರ್ಥ ಇದೆ. ಆ ಜ್ಞಾನಿಗಳು ಅನ್ನೋ ಅರ್ಥವನ್ನು ಕೂಡ ನಾನು ಅಲ್ಲಿ ಹೇಳಿದ್ದೇನೆ. ಅದಕ್ಕೆ ಕೃಷ್ಟಿ ಅನ್ನೋ ಶಬ್ದಕ್ಕೆ ಗಮನ ಕೊಡಿ ಅಂತ ಹೇಳಿದ್ ನಾನು ಅವಾಗ. ಕೇವಲ ಪ್ರಜೆಗಳು ಅಂತ ಅರ್ಥ ಅಲ್ಲ, ಪ್ರಜೆಗಳನ್ನು ಧರಿಸಿದ್ದೆ, ಜ್ಞಾನಿಗಳನ್ನೂ ಧರಿಸ್ತೆ. ಜ್ಞಾನಿಗಳನ್ನು ಮಾತ್ರ ಧರಿಸ್ತಾನ, ಪ್ರಜೆಗಳನ್ನು ಧರಿಸೋದಿಲ್ವಾ ಅಂತ ಯಾರು ಆಕ್ಷೇಪ ಮಾಡ್ಬೇಕಾಗಿಲ್ಲ. ಇಬ್ಬರನ್ನು ಧರಿಸ್ತಾನೆ. ಜ್ಞಾನಿಗಳು ಅಂತ ಹೇಳಿ ಕಾರಣ ಏನಂದ್ರೆ, ಜ್ಞಾನಿಗಳು ಅವನು ಸ್ತೋತ್ರ ಮಾಡ್ತಾರೆ ನಾನಾ ರೀತಿಯಿಂದ ಅಂತ ಮುಂದೆ ಬಂದಿದೆ. ಅದಕ್ಕಾಗಿ ಕೃತಿ ಅನ್ನೋ ಕೃಷ್ಟಿ ಅನ್ನೋ ಶಬ್ದಕ್ಕೆ ವಿದ್ವಾನ್ ಸೂರಿ ಕೃತಿ ಕೃಷ್ಟಿ ಅಂತ ಅಮರಕೋಶವೇ ಇದೆ. ಕೃಷ್ಟಿ ಅಂದ್ರೆ ಜ್ಞಾನಿ ಅಂತಾನೆ ಅರ್ಥ ಇದೆ. ಅದಕ್ಕೆಲ್ಲ ಸುಂದರವಾದ ನಿರ್ವಚನ ಇದೆ, ಮುಂದೆ ಅದನ್ನು ನೋಡೋಣ. ಅವರನ್ನ ಸ್ವಬಾಹೋಹ, ನಿನ್ನ ಬಾಹುಗಳಲ್ಲಿ, ಆ ಅಧಿತಾಹ ನೀನು ಹಿಡಿದಿದ್ದೆ. ಇದು ಎರಡು ಅರ್ಥ, ಎರಡು ಅರ್ಥ ಬರೆದಿದ್ದೀನಿ. ತಾಹ ಪ್ರಜಾಹ ತದ್ ಬಾಹ್ವವಚ್ಛೇದೇನ ಅಧಿತಾಹ ಇತಿವಾ. ನಾವು ಅದನ್ನ ಚಿತ್ರವನ್ನು ಕಲ್ಪನೆ ಮಾಡ್ಕೋಬೇಕು. ಒಂದು ಪ್ರಜೆಗಳನ್ನ ನಿನ್ನ ತೋಳುಗಳಲ್ಲಿ ಹಿಂಗೆ ಎತ್ತಿ ಹಿಡಿತೆ. ತಂದೆ ತಾಯಿಂದ್ರು ಮಕ್ಕಳು, ಚಿಕ್ಕ ಮಕ್ಕಳನ್ನ ಅವ್ರಿಗೆ ನಡಿಲಿಕ್ಕೆ ಬರದೇ ಇದ್ದಾಗ ಅವ್ರನ್ನ ಎತ್ತಿ ಹಿಡಿತಾರಲ್ಲ ಹಾಗೆ. ಬೆಳೆದ ದೊಡ್ಡವರಾದ್ಮೇಲೆ ಅವ್ರ ಕೈ ಹಿಡಿತಾರೆ. ಬಾಹುಗಳು ಅಂದ್ರೆ ಅಲ್ಲಿ ನಿನ್ನ ಬಾಹುಗಳು ಅಂತಿಲ್ಲ ಮಂತ್ರದಲ್ಲಿ. ಆದ್ರಿಂದ ಭಗವಂತ ಅವ್ರನ್ನ ಎತ್ತಿ ಹಿಡಿತಿದ್ದಾನಿದ್ದಾಗ ಸ್ವಬಾಹ್ವೋ ಅಂತ ಅರ್ಥ ಮಾಡಿದ್ದೇನೆ ನಾನು. ಇನ್ನೊಂದು ತದ್ಬಾಹ್ವಚ್ಛೇದೇನ, ಅವ್ರ ಕೈ ಹೀಗೆ ಹಿಡಿತಾನೆ, ಅವ್ರ ಕೈ ಹಿಡ್ಕೊಂಡು ಅವ್ರನ್ನ ಮುನ್ನಡೆಸ್ತಾನೆ. ಇನ್ನು ನಡಿಲಿಕ್ಕೆ ಬರ್ತಿದ್ರೆ ಕೈ ಹಿಡಿದ್ರೆ ಅವ್ನು ಸಾಕು, ಅದು ನಡೀತದೆ ಮಗು. ಇದು ಎರಡನೇ ಅರ್ಥ. ಅಪಿಚ ಸೂರೆ ಅಂದ್ರೆ ಸರ್ವಜ್ಞ ಅಂತ ಅರ್ಥ ನಾನು ಇಟ್ಕೊಂಡಿದ್ದೀನಿ. ಇದು ಭಗವಂತಾಚಾರ್ಯ ಹೇಳಿದ ಅರ್ಥ. ಸೂರ ಅಂದ್ರೆ ಶತ್ರುಗಳನ್ನು ಹಿಂಸೆ ಮಾಡುವ ಮೊಮ್ಮಗ ಬೇಕು ಅಂತ ಅರ್ಥ ನಾನು ಇಟ್ಕೊಂಡಿಲ್ಲ. ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥವನ್ನು ನಾನು ಇಟ್ಕೊಂಡಿಲ್ಲ. ಸೂರ್ಯ ಅಂದ್ರೆ ಸರ್ವಜ್ಞನಾದ ಭಗವಂತನೇ. ಅದು ಯಾಕೆ ಅರ್ಥ ಆಗಿ ಇಟ್ಕೊಂಡಿದ್ದೀನಿ, ಭಗವಂತಾಚಾರ್ಯ ಹೇಳಿದ್ದಾರೆ. ಮತ್ತೆ ಅದು ಮುಂದಿನ ಅರ್ಥಕ್ಕೆ ಹೊಂದ್ಕೋತದ ಅಂತ ಹೇಳಿದ್ದೇನೆ. ಸೂರ್ಯ ಅಂದ್ರೆ ಶತ್ರು ಹಿಂಸಕನಾದ ತನಯ, ಅವನನ್ನು ನಿಮಿತ್ತ ಮಾಡಿಕೊಂಡು ಅಂತ ಸಾಯಣಾಚಾರ್ಯರು ರಘುನಾಥ ಸ್ವಾಮಿಗಳು ಅರ್ಥ ಹೇಳಿದ್ದಾರೆ. ಅದನ್ನು ಅಲ್ಲಿ ಮೆನ್ಷನ್ ಮಾಡಿದ್ದೇನೆ. ಆದ್ರೆ ನಾನು ಇಟ್ಕೊಂಡಿರುವ ಅರ್ಥ ಸರ್ವಜ್ಞನಾದ ಭಗವಂತನೇ. ತದ್ಭಿಯ ನಿನ್ನ ಭಯದಿಂದ, ವಿವಾಚಃ ವಿವಿಧ ವಾಚಃ ನಾನಾ ರೀತಿಯಾದಂತಹ ಮಾತುಗಳನ್ನು ಆಡಬಲ್ಲಂತಹ ಚರ್ಷಣಿಗಳು ಅಂದ್ರೆ ಪ್ರಜೆಗಳು, ಮತ್ತೆ ಜ್ಞಾನಿಗಳು, ತೋಕೆ
ತೋಕೆ ಮಗನನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು, ಅಪ್ಸು ಅಂದ್ರೆ ಕರ್ಮವನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು, ನಮ್ಮ ಕೈಯಿಂದ ಕರ್ಮ ನಡೀಲಿ, ನಾವ್ ಯಾಕೆ ಸ್ತೋತ್ರ ಮಾಡೋದು ನಿನ್ನನ್ನ ಅಂದ್ರೆ ನಿನ್ನನ್ನು ಸ್ತೋತ್ರ ಮಾಡಿದ್ರಿಂದ ನಮ್ಮ ಕರ್ಮಗಳು ನಿರಾತಂಕವಾಗಿ ಮುನ್ನಡೀತವೆ. ಹಾಗೆ ನಮಗೆ ಮಗ ಜನಿಸ್ತಾನೆ, ಮಗಳು ಜನಿಸ್ತಾರೆ. ಮತ್ತೆ ತನಯ ಅಂದ್ರೆ ಅದಕ್ಕೂ ಮಗ ಮೊಮ್ಮಗ ಅಂತಾನೆ ಅರ್ಥ. ಆದ್ರೆ ಮಗನ ಮಗ ಮಗಳ ಮಗಳು ಹೀಗೆಲ್ಲ ಅರ್ಥ ಇಟ್ಕೊಂಡ್ರೆ ನಮಗೆ ಮಕ್ಕಳು ಜನಿಸ್ಲಿ ಮೊಮ್ಮಕ್ಕಳು ಜನಿಸ್ಲಿ, ಹಾಗೆ ನಮ್ಮ ಕೈಯಿಂದ ಸತ್ಕರ್ಮಗಳು ನಡೆಯುವಂತಾಗ್ಲಿ ಅಂತ ಅದರ ಅರ್ಥ ಆಗ್ತದೆ. ಇದನ್ನೆಲ್ಲ ನಿಮಿತ್ತವಾಗಿ ಇಟ್ಕೊಂಡು ಪಾರ್ಥಿವಾನಿ ಅಂತಿದೆ ನೋಡಿ. ಈಗ ನಿನ್ನ ಭಯದಿಂದ ಭೂಮಿ ಅಂತ ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ ರಘುನಾಥ ಸ್ವಾಮಿಗಳು. ಯಾಕಂದ್ರೆ ಭೂಮಿ ಅಂತ ಈ ಮಂತ್ರದಲ್ಲಿ ಇಲ್ಲ, ಮುಂದಿನ ಮಂತ್ರದಲ್ಲಿಯೂ ಕೂಡ ಭೂಮಿ ಅಂತಿಲ್ಲ, ಅಧ್ಯಾಹಾರ ಮಾಡ್ಕೊಂಡಿದ್ದಾರೆ. ಪಾರ್ಥಿವಾನಿ ಅಂದ್ರೆ ಭೂಮಿಯಲ್ಲಿ ಜನಿಸುವ ಸಸ್ಯಗಳನ್ನ ಭೂಮಿ ನಿನ್ನ ಮೇಲಿನ ಭಯ ಭಕ್ತಿಯಿಂದಲೇ ಒದಗಿಸ್ತದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಅದನ್ನ ಬೇರೆ ಥರ ಮಾಡ್ಕೊಂಡಿದ್ದೇನೆ. ಈಗಿಲ್ಲಿ ಇವರು ನಾನಾ ಥರದ ಸ್ತೋತ್ರಗಳನ್ನು ಮಾಡ್ತಾರೆ ಅಂತ ಬಂದಿದೆಯಲ್ಲ, ಅವ್ರು ಏನು ಸ್ತೋತ್ರ ಮಾಡ್ತಾರೆ ಅಂದ್ರೆ ಪಾರ್ಥಿವಾನಿ ಪೃಥಿವ್ಯಾಂ ವರ್ತಮಾನಾನಿ ಲೋಕೆ ವರ್ತಮಾನಾನಿ ವಾ ಸರ್ವಾಣಿ ಪದಾನಿ ಅಂತ ಅಧ್ಯಾಹಾರ ಮಾಡ್ಕೊಂಡಿದ್ದಾನೆ. ಪದಾನಿ ಅಂತ ಅಧ್ಯಾಹಾರ ಮಾಡ್ಕೊಳ್ಳೋದು ಅರ್ಥಾತ್ ಸಿದ್ಧ. ಈ ಭೂಮಿಯಲ್ಲಿರುವಂತಹ ಎಲ್ಲಾ ಮಾತುಗಳನ್ನು ನಿನ್ನ ಸ್ತೋತ್ರ ರೂಪವಾಗಿ ಉಪಯೋಗ ಮಾಡ್ತಾರೆ. ಜಗತ್ತಿನಲ್ಲಿ ಯಾವುದೇ ದೇವ ಋಷಿ ಪಿತೃಪ ಚಕ್ರವರ್ತಿಗಳು ಮನುಷ್ಯರು ಮೊದಲಾದವರನ್ನ ದೈತ್ಯರನ್ನು ಹೇಳುವ ಶಬ್ದಗಳಿವೆ. ಸರ್ವೇ ಘೋಷಾಹ ನಾದಾಹ ಏಕೈವ ವ್ಯಾಹೃತಿ ಪ್ರಾಣಯವ ಅಂತ ಹೇಳುವಂತೆ ಈ ಲೋಕದಲ್ಲಿರುವ ಸಕಲ ಶಬ್ದಗಳನ್ನು, ಧ್ವನ್ಯಾತ್ಮಕ ವರ್ಣಾತ್ಮಕ ಶಬ್ದಗಳನ್ನೆಲ್ಲ ನಿನ್ನ ಸ್ತೋತ್ರ ರೂಪವಾಗಿ ಅವ್ರು ಮಾಡ್ತಾರೆ ಅಂತ ವಿ ವೋಚಂತ ಅಂತ ಹಿಂದಿದೆ. ಜ್ಞಾನಿಗಳು ನಿನ್ನ ಸ್ತೋತ್ರ ಮಾಡ್ತಾರೆ ಅಂತ. ಅದನ್ನು ತ್ವದ್ಭೀಯೇಂದ್ರ ಪಾರ್ಥಿವಾನಿ ಅನ್ನೋದನ್ನ ಸಸ್ಯ ಅಂತ ಅರ್ಥ ಇಟ್ಕೊಳ್ದೇನೆ, ಪೃಥ್ವಿ ಅಂತ ಅಧ್ಯಾಹಾರನೂ ಮಾಡ್ಕೊಳ್ದೇನೆ, ಭೂಮಿಯಲ್ಲಿರುವ ಎಲ್ಲಾ ಸಂಗತಿಗಳನ್ನು ಎಲ್ಲಾ ನಾಮಗಳನ್ನು ನಿನ್ನ ಪರವಾಗಿಯೇ ಅವರು ವ್ಯಾಖ್ಯಾನ ಮಾಡ್ತಾರೆ. ಸರ್ವಾಣಿ ಪದಾನಿ ಅನ್ನುವುದು ಮಾತ್ರ ಅರ್ಥಾತ್ ಸಿದ್ಧ. ಇದು ನಾನು ಮಾಡ್ಕೊಂಡಿರುವ ಅರ್ಥ. ವಿ ಅಂದ್ರೆ ವಿ ವೋಚಂತ ಅಂತಿದೆ. ಅಲ್ಲಿ ವಿ ಅಂದ್ರೆ ವಿಶೇಷಣ ವಿವಿಧ ರೀತ್ಯ, ಅವೋಚಂತ ಅವದನ್. ಇವರು ವಿವಾಚಃ, ಜ್ಞಾನಿಗಳನ್ನ ವಿವಾಚಃ ಅಂತ ಹಿಂದೆ ಹೇಳಿದ್ದಾರೆ. ನಾನಾ ರೀತಿಯಾಗಿ ನಿನ್ನನ್ನು ಸ್ತೋತ್ರ ಮಾಡಬಲ್ಲಂಥ ಶಕ್ತಿ ಇರುವವರು ಅವರು. ವಿವಾಚಃ ಅಂತ ಚರ್ಷಣಿಗಳಿಗೆ ವಿಶೇಷಣ. ಅವ್ರ ಮೂಲತಃ ಅವ್ರ ಶಕ್ತಿಯೇ ನಾನಾ ಥರದ ಮಂತ್ರಗಳಿಂದ ಪದಗಳಿಂದ ನಿನ್ನನ್ನು ಸ್ತುತಿಸಬಲ್ಲ ಶಕ್ತಿ ಅವರಿಗೆ. ಅದರಲ್ಲಿ ಅವರು ಉಪಯೋಗ ಮತ್ತೆ ಹೇಳುವಾಗಲೂ ವಿಶೇಷವಾಗಿ ವ್ಯಾಖ್ಯಾನ ಮಾಡ್ತಾರೆ. ವಿ ಅಂತ ಉಪಸರ್ಗ ಎರಡು ಕಡೆ ಇದೆ, ಅದರಿಂದ ಹಾಗೆ ಅದನ್ನ ಉಪಯೋಗ ಮಾಡ್ಕೊಳ್ಳೋಣ. ವಿವಾಚಃ ಅಂತ ಒಂದು ಕಡೆ, ವಿ ವೋಚಃ ಕ್ರಿಯಾಪದ ಜೊತೆಗೆ ಒಂದು ವಿ, ಆ ವಿಶೇಷಣದ ಜೊತೆಗೆ ಒಂದು ವಿ, ಹೀಗೆ ಅದನ್ನ ವ್ಯಾಖ್ಯಾನ ಮಾಡ್ಕೊಳ್ಳೋಣ. ಲೋಕೆ ವರ್ತಮಾನಾನಿ ಶಬ್ದಾತ್ಮಕಾನಿ ಧ್ವನ್ಯಾತ್ಮಕಾನಿ ಚ ಪದಾನಿ, ಎಲ್ಲಾ ಪದಗಳನ್ನು ಕೂಡ ಆ ವಿವಾಚಃ ಚರ್ಷಣಯ ಜ್ಞಾನಿಗಳು ನಿನ್ನ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ. ವ್ಯಾಹರಂತಿ ಅವರು ಶಬ್ದ ಆಡುವಾಗಲೇ ಹಾಗೆ ಆಡ್ತಾರೆ, ಆ ಅನುಸಂಧಾನದಿಂದಲೇ. ಮತ್ತೆ ಯಾರು ಕೇಳಿದ್ರೆ ವ್ಯಾಖ್ಯಾನನೂ ಮಾಡ್ತಾರೆ. ವ್ಯಾಹರಂತಿ ವ್ಯಾಖ್ಯಾಂತಿ ಚ ಅಂತ ಹೀಗೆ ಎರಡು ಅರ್ಥಗಳನ್ನು ಅದಕ್ಕಾಗಿ ಹೇಳಿದೆ. ಅದಕ್ಕಾಗಿ ಸೂರ್ಯ ಅಂದ್ರೆ ಶತ್ರುಗಳನ್ನು ಕೊಲ್ಲಬಲ್ಲ ಮೊಮ್ಮಗ ಹುಟ್ಟಬೇಕು ಅಂತ ಅರ್ಥ ಇಟ್ಕೊಳ್ಳೋಕ್ಕಿಂತ ಸರ್ವಜ್ಞನೇ, ನೀ ಎಲ್ಲವನ್ನೂ ಬಲ್ಲವನು. ನಮ್ಮಂಥವ್ರು ಏನಾದರೂ ಯಾವ್ದಾದ್ರು ಶಬ್ದವನ್ನು ಆಡಿ ಅದಕ್ಕೊಂದು ಅರ್ಥ ಹೇಳಿ ಅರ್ಥಾನುಸಂಧಾನ ಮಾಡ್ಕೊಂಡು ಇನ್ನೊಬ್ಬರ ಎದುರಿಗೆ ವ್ಯಾಖ್ಯಾನ ಮಾಡ್ತಿದ್ರೆ, ಸರ್ವಜ್ಞನಾದ ನಿನ್ನೆದುರಿಗೆ ಮಾಡ್ತಿದ್ದೇವೆ ಅದನ್ನು. ಅದ್ರ ತಪ್ಪು ಒಪ್ಪುಗಳನ್ನ ನೀನೇ ಪರಿಶೀಲಿಸಬೇಕು. ಅದಕ್ಕಾಗಿ ಸೂರ್ಯ ಅಂದ್ರೆ ಪಂಡಿತರು ಅಂತ ಅರ್ಥ. ಸೂರ್ಯ ಅಂದ್ರೆ ಸಂಬೋಧನೆ, ಅದು ಭಗವಂತನಿಗೆ ಸಂಬೋಧನೆ ಮಾಡಿದ್ದಾರೆ ಭಗವಂತಾಚಾರ್ಯ. ಅದನ್ನ ನಾನು ಇಟ್ಕೊಂಡದ್ದು ಆ ಕಾರಣಕ್ಕಾಗಿ. ಇದು ಈ ಮುಂದಿನ ಅರ್ಥಕ್ಕೆ ಹೊಂದುತ್ತದೆ ಅಂತ. ಸರ್ವಜ್ಞನಾದವನೇ ನಿನ್ನೆದುರು ಕುತ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದೇವೆ, ನೀನು ಇದನ್ನು ಪರಿಶೀಲಿಸಬೇಕು ಅಂತ ಅದರ ಅರ್ಥ ಆಯ್ತು. ಸುಪ್ರಸಾದ ಅಂತಿದೆಯಲ್ಲ, ಹಾಗಾದ್ರೆ ಸುಪ್ರಸಾದ ಅನ್ನೋ ಶಬ್ದ ಏನು ನನ್ನ ಅರ್ಥ ಹೇಳ್ತದೆ? ರಘುನಾಥ ಸ್ವಾಮಿ ಹೇಳಿದ ಅರ್ಥವನ್ನು ಈಗಾಗಲೇ ನಾವು ನೋಡಿದ್ದೀವಿ, ಅದನ್ನ ಇಲ್ಲಿ ಬರ್ಕೊಂಡಿದ್ದೇನೆ. ಅಂದ್ರೆ ಸಮೀಚೀನರಾದಂಥ ಇದು ಅರ್ಥ. ಪ್ರಜಾ ಪಿತಾ ಪುತ್ರಾನಿವ ಅಂತ ಇದೆಯಲ್ಲ, ಅದು ಕಂಸದಲ್ಲಿ ಇಟ್ಟಿದ್ದೀನಿ, ಯಾಕಂದ್ರೆ ಅದು ಅರ್ಥಾತ್ ಸಿದ್ಧವಾದದ್ದು. ಅಂದ್ರೆ ಸಮೀಚೀನ ಅಂತ ಮಾತ್ರ ನಮಗೆ ಶಬ್ದದಿಂದ ಸಿಗುವ ಅರ್ಥ. ಅಂತಿದೆ, ಅಂದ್ರೆ ಪ್ರಕರ್ಷಣ, ಚೆನ್ನಾಗಿ ಅಂತ ಅರ್ಥ. ಹೇಗೆ ಅಂದ್ರೆ ಕೈಯಿಂದ ಅನ್ನೋದು ಮತ್ತೆ ಅರ್ಥಾತ್ ಸಿದ್ಧವಾದದ್ದು, ಅದಕ್ಕೆ ಅದನ್ನು ಕಂಸದಲ್ಲಿ ಇಟ್ಟಿದ್ದೀನಿ. ಸಾದ ಅಂದ್ರೆ ಆಸಾದಯತಿ ಧಾರಯತಿ ಇತಿ ಸುಪ್ರಸಾದ. ಶದುಲ ವಿಶರಣಗತ್ಯವ ಸಾಧನೇಶು ಧಾತು ಗತಿ ಅಂತ ಹೀಗೆಲ್ಲ ಅರ್ಥ ಹೇಳ್ತದೆ. ಅಂದ್ರೆ ಆಸಾದಯತಿ ಅಂದ್ರೆ ತನ್ನ ಬಳಿಗೆ ಕರ್ಕೋತಾನೆ ಅಂತ ಹೀಗೆ ಅರ್ಥ. ಆಸಾದಯತಿ ಗತಿ ಅಂತಿದೆ, ಅದಕ್ಕೆ ಆಂಗ ಉಪಸರ್ಗ ಸೇರಿಸಿದ್ರೆ ಬಳಿ ಕರ್ಕೊಳ್ಳೋದು ಅಂತ ಅರ್ಥ ಆಗ್ತದೆ.
ಹೀಗೆ ಸುಪ್ರಸಾದ ಅಂತ ಅರ್ಥ. ರಘುನಾಥ ಸ್ವಾಮಿ ಹೇಳಿದ ಅರ್ಥ ಇದೆ. ಸು ಅಂದ್ರೆ ಸುಕೃತಿಗಳಲ್ಲಿ ಸಮ್ಯಕ್ ಚೆನ್ನಾಗಿ ಪ್ರಸೀದತೆ, ಸಂತುಷ್ಟನಾಗ್ತಾನೆ ಅಂತ ಬನ್ನಂಜೆ ಗೋವಿಂದಾಚಾರ್ಯ ಹೇಳಿದ ಅರ್ಥ ಇದೆ. ಹೀಗೆ ಈ ಬನ್ನಂಜೆ ಗೋವಿಂದಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿ ಹೇಳಿದ ಅರ್ಥ ಏನಿದೆ, ಅದರಲ್ಲಿ ರಘುನಾಥ ಸ್ವಾಮಿ ಹೇಳಿದ ಅರ್ಥ ಮೊದಲು ನಾನು ಮೆನ್ಷನ್ ಮಾಡಿದ್ದೇನೆ. ಆ ಮೊದಲನೇ ಅರ್ಥವನ್ನ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಹೇಗೆ ಅಂದ್ರೆ ಆ ಹಸ್ತಯೋರಜಿತ ಇಂದ್ರ ಕೃಷ್ಟೀಹಿ ಅಂತ. ಇಂದ್ರ ಭಗವಂತನೇ, ನಿನ್ನ ಕೈಗಳಲ್ಲಿ ಇವರನ್ನು ಸ್ವೀಕಾರ ಮಾಡಿದ್ದೀಯ ಪ್ರಜೆಗಳನ್ನ. ಇದು ರಘುನಾಥ ಸ್ವಾಮಿ ಹೇಳಿದ ಅರ್ಥವೇ ಆಗಿದೆ. ಅವ್ರು ಹೇಳಿರೋದ್ರಿಂದ ನಾನು ಪ್ರತ್ಯೇಕ ಅರ್ಥವನ್ನು ಏನು ಹೇಳಬೇಕಾಗಿಲ್ಲ. ಹೀಗೆ ಆ ಮಂತ್ರಕ್ಕೂ ನಾಮಕ್ಕೂ ವ್ಯಾಖ್ಯೆ ಅನ್ನೋ ಸಂಬಂಧ ಇದೆ. ಸುಪ್ರಸಾದ ಅಂತೇನು ಇಲ್ಲದೆ ಹೋಗಿದ್ರೆ, ಈ ಬೃಹತಿ ಮಂತ್ರದ ನೆರವಿಲ್ಲದೆ ಹೋಗಿದ್ರೆ ಸುಪ್ರಸಾದ ಅನ್ನೋ ನಾಮ ಭಗವಂತ ಚೆನ್ನಾಗಿ ಪ್ರಸನ್ನನಾಗ್ತಾನೆ ಅಂತ ಇಷ್ಟೇ ಅರ್ಥ ಹೇಳ್ತಿದ್ದು. ಕೈಯಿಂದ ತಮ್ಮ ಬಳಿ ತಗೋತಾನೆ, ಕೈಯಿಂದ ತಗೋತಾನೆ, ನಾಮದಿಂದ ಸ್ಮರಣದಿಂದ ತಗೋತಾನೆ, ಎಲ್ಲನೂ ಅರ್ಥ. ಅದಕ್ಕೆ ತುಂಬಾ ಸುಂದರವಾದಂತಹ ಒಂದು ಶ್ಲೋಕ ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿದ್ದಿದೆ. ಅದನ್ನ ನಾವು ಭಾವಾರ್ಥ ಆಮೇಲೆ ನೋಡ್ತೇವೆ. ಆದ್ರೂ ಈಗ ಹೇಳ್ತೇನೆ. ತಗೊಳ್ಳೋದು ಅಂತಿದೆಯಲ್ಲ, ಆಸಾದ ಐತಿದ್ರೆ ತಗೋತಾನೆ. ಅದು ಹೇಗೆ ತಗೋತಾನೆ ಅಂದ್ರೆ, ನಿಮಗೆ ಕೈ ಇಲ್ಲದ ತಗೊಳಿಕ್ ಬರಲ್ಲ. ನಾವೇನು ಕಾಲಿನಿಂದ ಮಗುವನ್ನು ನಮ್ಮ ಸೊಂಟದ ಮೇಲೆ ಕೂಡಿಸ್ಕೋತೇವೆ. ಕೈಯಿಂದ ಮಾಡೋ ಕೆಲಸ ನಮ್ಮ ಕಾಲು ಮಾಡ್ಲಾರ್ದು. ಭಗವಂತನ ಕೈ, ಕಾಲು, ನೋಟ ಎಲ್ಲ ಕೆಲಸನೂ ಮಾಡ್ತದೆ. ಅದಕ್ಕೆ ಬ್ರಹ್ಮಾಂಡ ಪುರಾಣದಲ್ಲಿರುವ ಒಂದು ಶ್ಲೋಕ ಇದೆ. ಹಾಗೆ ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ಹೇಳಿದ ಒಂದು ಶ್ಲೋಕ ಇದೆ. ಅದನ್ನೀಗ ಹೇಳ್ತೇನೆ. ಸ್ನೇಹಪೂರ್ವೇಣ ಮನಸ ಎನ್ನ ಸ್ಮರಸಿ ಕೇಶವ ಅಪತ್ಯಮೇವ ಕೂರ್ಮಾಣಂ ತೇನ ಜೀವಾಮಹೇ ವಯಂ ಅಂತ ಒಂದು ಶ್ಲೋಕ. ಅದು ಎಲ್ಲಿದೆಯೋ ಗೊತ್ತಿಲ್ಲ, ಮಹಾಭಾರತದಲ್ಲಿದೆಯೋ ಮತ್ತೆ ಯಾವ್ದಾದ್ರು ಪುರಾಣದಲ್ಲಿದೆಯೋ. ಮಹಾಭಾರತದಲ್ಲಿಯೂ ನಮ್ಗೆ ಸರ್ಚ್ ಮಾಡಿದ್ರೆ ಸಿಗಲಿಲ್ಲ. ಅದು ಭಗವಂತನ ಅನುಗ್ರಹದಿಂದಲೇ ನಾವೆಲ್ಲ ಬದುಕಿದ್ದೇವೆ. ಅದು ಹೇಗೆ ಅಂತ ಅವನು ಭಗವಂತ ಕೈಯಿಂದ ಎತ್ತಿ ಹಿಡಿತಾನೆ ಅಂತ ಅನ್ನೋದು ಸರಿ. ಸ್ನೇಹಪೂರ್ಣವಾದ ಮನಸ್ಸಿನಿಂದ ಭಗವಂತ ನೀನು ನಮ್ಮನ್ನು ನೆನಪು ಮಾಡ್ಕೋತಾ ಇದೆಯಲ್ಲ ಯಾವಾಗಲೂ. ನಾವು ಕಾಡಿನಲ್ಲಿದ್ದೇವೆ, ನಾವು ಕಷ್ಟದಲ್ಲಿದ್ದೇವೆ. ಆದರೆ ನಾವು ಕಷ್ಟದಲ್ಲಿದ್ದಾಗ, ದ್ರೌಪದಿ ವಸ್ತ್ರಾಪಹರಣ ಆದಾಗ ನೀನು ನಮ್ಮ ಜೊತೆಗಿಲ್ಲ. ಆದ್ರೆ ನೀನು ನನ್ನ ಯಾವತ್ತೂ ನೆನಪು ಮಾಡ್ಕೋತಿದ್ದೀಯಲ್ಲ. ತೇನ ಜೀವಾಮಹೇ ವಯಂ, ನಾವು ಬದುಕಿದ್ದೇವೆ ಅಂತ ನಾವು. ಹಾಗೆ ಅದು ಹೇಗೆ ಅಂದ್ರೆ ಅಪತ್ಯಮೇವ ಕೂರ್ಮಾಣ ಅಂತ. ಮಾನವ ಶಿಶು ಎಷ್ಟು ದುರ್ಬಲ ಅಂದ್ರೆ, ಮಾನವ ಶಿಶುವಿಗೆ ತಾಯಿ ಹಾಲು ಉಡಿಸ್ಬೇಕಾಗ್ತದೆ. ಅದಕ್ಕೆ ನೆಟ್ಟಿಗೆ ನಡಿಲಿಕ್ಕೆ ಬರಲ್ಲ. ಒಂದು ವರ್ಷದ ತನಕ ಎತ್ತಿ ಹಿಡಬೇಕಾಗ್ತದೆ. ಆದ್ರೆ ಈ ಉಳಿದ ಎಲ್ಲಾ ಕಡೆ, ಎಲ್ಲಾ ಪ್ರಾಣಿ ಪಕ್ಷಿಗಳಲ್ಲಿಯೂ ಕೂಡ ಕೆಲವೇ ಕ್ಷಣಗಳಲ್ಲಿ ಅಲ್ಲದೆ ಇದ್ರು, ಒಂದು ಅರ್ಧ ಗಂಟೆಯಲ್ಲಿ ಆದ್ರೂ, ಕೆಲವು ನಿಮಿಷಗಳಲ್ಲಿ ಆದ್ರೂ ಅವೆಲ್ಲ ಎದ್ದು ನಿಲ್ತವೆ ಆ ಮಕ್ಕಳು, ಆ ಶಿಶುಗಳು. ಅದೊಂದು ಸೋಜಿಗ ಬೇರೆ ಪ್ರಾಣಿಗಳಲ್ಲಿ. ಅದನ್ನು ಬ್ರಹ್ಮಾಂಡ ಪುರಾಣದಲ್ಲಿರುವ ಒಂದು ಶ್ಲೋಕನೂ ಕೂಡ ಇದೆ. ಶ್ರೀಜೇಂದ್ರ ಸ್ವಾಮಿ ಮುಖದಿಂದ ಅದನ್ನು ಕೇಳಿದ್ದೆ. ದರ್ಶನ ಧ್ಯಾನ ಸಂಸ್ಪರ್ಶಾತ್ ಮತ್ಸ್ಯೀ ಕೂರ್ಮೀಚ ಪಕ್ಷಿಣಃ ಯಥಾತೆ ತೃಪ್ತಿ ಮಾಯಾಂತಿ ಶ್ರಾದ್ದೇನೆ ಪಿತರಸ್ತಥ ಅಂತ. ಮತ್ಸ್ಯ ತನ್ನ ಮಕ್ಕಳನ್ನ ಯಾವತ್ತೂ ಕೂಡ ಸಮೀಪದಲ್ಲೇ ಇದ್ದು ನೋಡ್ಕೋಬೇಕಿಲ್ಲ ಅಂತ. ಅದು ನೋಡಿದ್ರೆ ಸಾಕತ್ತೆ, ದೂರದಿಂದ ಕಣ್ಣೋಟದಿಂದ ಅದು ನೋಡ್ತಾ ಇದ್ರು ಈ ಮಕ್ಕಳಿಗೆ ಅದೊಂದು ಪೋಷಣೆ ದೊರೀತದಂತ. ಕೂರ್ಮ ಏನ್ ಮಾಡ್ತದೆ, ನೆನಪು ಮಾಡ್ಕೋತದೆ ಸಾಕು. ಅದು ಇಲ್ಲಿ ತ್ರಿವಿಕ್ರಮ ಪಂಡಿತರು ಉದ್ಧರಿಸಿದ ಶ್ಲೋಕದಲ್ಲಿಯೂ ಬಂತು. ತಾಯಿ ಆಮೆ ತನ್ನ ಮಕ್ಕಳನ್ನ ನೆನಪು ಮಾಡ್ಕೋತಾ ಇದ್ರೆ ಸಾಕು. ಪಕ್ಷಿಗಳಲ್ಲಿ ಏನಾಗ್ತದೆ, ಅವು ಬಂದು ಮುಟ್ಟಬೇಕಾಗ್ತದೆ ತಮ್ಮ ಮರಿಗಳನ್ನ. ಮುಟ್ಟಿ ಅವಕ್ಕೇನು ಕಾಳು ಕಡಿ ಇತ್ಯಾದಿ ಹಾಕ್ಬೇಕಾಗ್ತದೆ. ಅವಾಗ ಅಷ್ಟು ಮಾತ್ರದಿಂದ ಅವು ತೃಪ್ತ ಆಗ್ತದೆ, ಯಾವ ಹಾಲು ಕೊಡೋದಿಲ್ಲ. ಇದೊಂದು ಜಗತ್ತಿನ ಸೋಜಿಗ ಇದು. ಅದರಂತೆ ಶ್ರಾದ್ದದಲ್ಲಿ ಪಿತೃದೇವತೆಗಳು ನಾವು ಕೊಟ್ಟ ಆಹಾರವನ್ನು ಸ್ವೀಕಾರ ಮಾಡ್ತಾರೆ ಅಂತ ಅದೊಂದು ಬ್ರಹ್ಮಾಂಡ ಪುರಾಣದ ಬಂದಿರುವ ಮಾತು. ಯಾಕೆ ನೆನಪು ಮಾಡ್ಕೊಂಡಿದ್ರೆ, ಈಗ ಭಗವಂತ ನಮ್ಮನ್ನು ಕೈಯಿಂದ ಎತ್ತಿ ಹಿಡಿಬಹುದು. ಅವನ ಕೈಯು, ಅವನ ಕಣ್ಣು, ಅವನ ಕಾಲು, ಅವನ ತೊಡೆ ಎಲ್ಲ ಒಂದೇ. ಕೈಯಿಂದನೇ ಎತ್ತಿ ಹಿಡಿದಿದ್ದಾನೆ ಅಂತ ಅವನ ಕೈ ನಮಗೆ ಕಾಣಿಸದೇ ಇರಬಹುದು. ಈಗ ನಾವು ಕೂತಿರುವುದು ಅವನ ಕಂಕುಳಲ್ಲೇ ಕೂತಿದ್ದೇವೆ, ಅವನ ತೊಡೆ ಮೇಲೆ ಕೂತಿದ್ದೇವೆ. ಅದಿಲ್ಲೇ ಹೋದ್ರೆ ನಮ್ಗೆ ಕೂಡ್ಲಿಕ್ಕೆ ಬರ್ತಿರ್ಲಿಲ್ಲ, ನಿಲ್ಲಕ್ಕೆ ಬರ್ತಿರ್ಲಿಲ್ಲ, ಮಲಗಲಿಕ್ಕೂ ಬರ್ತಿರ್ಲಿಲ್ಲ. ಹೀಗೆ ಹಸ್ತಯೋಹ ಅಂತ ಈ ಮಂತ್ರದಲ್ಲಿದೆ. ಸುಪ್ರಸಾದ ಅನ್ನೋ ನಾಮದಲ್ಲಿ ಕೈ ಅಂತ ಇಲ್ಲ. ಇಲ್ಲೇ ಹೋದ್ರೂ ಕೂಡ ನಾವು ಇದನ್ನೆಲ್ಲ ಅಲ್ಲಿ ತಿಳ್ಕೊಳ್ಬೇಕು ಅಂತ ಅದರ ತಾತ್ಪರ್ಯ. ಸರಿ, ಇನ್ನು ಈಗ ಮುಂದೆ ಆ ಕೃಷ್ಟಿ ಶಬ್ದದ ನಿರ್ವಚನವನ್ನು ನಾವು ನೋಡ್ಬೇಕು. ಆ ಕೃಷ್ಟಿ ಶಬ್ದದ ನಿರ್ವಚನವನ್ನ ಮತ್ತೆ ಈ ಮಂತ್ರದ ಭಾವಾರ್ಥವನ್ನ, ಹಾಗೆ ಸುಪ್ರಸಾದ ಅನ್ನೋ ನಾಮಕ್ಕೆ ಸಂಬಂಧಪಟ್ಟ ಇತರ ಉಲ್ಲೇಖಗಳನ್ನ, ಸತ್ಯಸಂಧ ಸ್ವಾಮಿಗಳು ಮತ್ತೆ ಪರಾಶರ ಭಟ್ಟರು ಮೊದಲಾದವರು ಹೇಳಿರುವ ಅರ್ಥಗಳನ್ನ, ಇವೆಲ್ಲವನ್ನು ಕೂಡ ನಾವು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.